ಪರಮ ತಂದೆ ನಿನಗೆ ವಂದನೆ, ಯೇಸು ಸ್ವಾಮಿ ನಿನಗೆ ವಂದನೆ, ಪವಿತ್ರಾತ್ಮ ನಿನಗೆ ವಂದನೆ, ತ್ರಿಯೇಕನೇ ನಿನಗೆ ವಂದನೆ. ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ನನ್ನ ಎಲ್ಲಾ ದೇವಜನರಿಗೆ, ಸಹೋದರ ಸಹೋದರಿಯರಿಗೆ ಮತ್ತು ಸೇವಕರಿಗೆ ಯೇಸು ಕ್ರಿಸ್ತನ ಮಧುರವುಳ್ಳ ನಾಮದಲ್ಲಿ ನಾವು ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. ಪ್ರಿಯರೇ, ಈ ದಿನದಲ್ಲಿ ಒಂದು ಚಿಕ್ಕ ಸಂದೇಶದ ಧ್ಯಾನಕ್ಕಾಗಿ ಹೋಗೋಣ. ಸಂದೇಶದ ಧ್ಯಾನದ ಭಾಗಕ್ಕಾಗಿ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 8ನೇ ವಚನವನ್ನು ನಾವು ಓದಿಕೊಳ್ಳೋಣ. ವಚನ ಈ ರೀತಿಯಾಗಿ ಹೇಳ್ತದೆ: ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು ಎಂಬುದಾಗಿ. ಇದನ್ನು ಇಂಗ್ಲಿಷ್ NKJV ಟ್ರಾನ್ಸ್ಲೇಷನ್ ನಾವು ನೋಡುವಾಗ ಬ್ಲೆಸ್ಡ್ ಆರ್ ಪ್ಯೂರ್ ಇನ್ ಹಾರ್ಟ್, ದೇ ಶಾಲ್ ಸಿ ಗಾಡ್ ಎಂಬುದಾಗಿ. ಅಂದ್ರೆ ನಿರ್ಮಲ ಹೃದಯವುಳ್ಳವರು, ನಿರ್ಮಲ ಮನಸ್ಸುಳ್ಳವರು ಅವ್ರು ಏನಾಗ್ತಾರೆ, ಅವರು ಧನ್ಯರು, ಅವರು ದೇವರನ್ನು ನೋಡುತ್ತಾರೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಪ್ರಿಯರೇ, ಈ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 5ನೇ ಅಧ್ಯಾಯದಲ್ಲಿ ನೋಡಿ ಮೇಲಿಂದ ನಾವು ಓದಿಕೊಂಡು ಬರುವಾಗ ನೋಡಿ, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಅವರು ಪರಲೋಕ ರಾಜ್ಯ ಅವರದು, ಇವೆಲ್ಲ ನೋಡುವಾಗ ನಾವು 2ರಿಂದ 8ರವರೆಗೂ ಸೊ ಇಲ್ಲಿ ವಾಕ್ಯ ಇದು ರಕ್ಷಿಸಲ್ಪಟ್ಟವರಿಗೆ ಇರಲೇಬೇಕಾದಂತ ಒಂದು ಗುಣಲಕ್ಷಣಗಳನ್ನು ಕರ್ತನಾದ ಯೇಸು ಕ್ರಿಸ್ತನು ಇಲ್ಲಿ ಮಾತನಾಡುವುದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ರಕ್ಷಣೆ ಹೊಂದಿದಂತ ನಿಮಗೆ ನಮ್ಮ ಹೃದಯ ಯಾವಾಗಲೂ ಶುದ್ಧವಾಗಿರಬೇಕು. ನಾವು ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ಏನ್ ಮಾಡಿದ್ವಿ, ಪಾಪ ಕ್ಷಮಾಪಣೆಯನ್ನು ಹೊಂದುವುದರ ಮೂಲಕ ನಾವು ಶುದ್ಧರಾಗಿದ್ದೇವೆ. ಆದ್ರೆ ನಮ್ಮ ಹೃದಯದ ಆಲೋಚನೆಗಳು, ನಮ್ಮ ಹೃದಯದ ಚಿಂತನೆಗಳು ಏನಾಗಿರ್ಬೇಕು, ಅದು ಪರಿಶುದ್ಧವಾಗಿರ್ಬೇಕು. ಯಾಕಂದ್ರೆ ನಾವೊಂದು ಸಮುವೇಲ ಪುಸ್ತಕ 16:7 ನೋಡುವಾಗ ದೇವರು ಹೃದಯವನ್ನು ಕೂಡ ಗಮನಿಸುವಂತ ದೇವರಾಗಿದ್ದಾರೆ, ನೋಡುವಂತ ದೇವರಾಗಿದ್ದಾರೆ. ಯಾಕಂತ ಹೇಳಿದ್ರೆ ಈ ಹೃದಯ, ನಾವು ಈಗ ಆಲ್ರೆಡಿ ನಾವು ರಕ್ಷಿಸಲ್ಪಟ್ಟವರು, ಅಂದ್ರೆ ನಾವು ಪಾಪ ಕ್ಷಮಾಪಣೆ ಹೊಂದಿ ನಾವು ಯೇಸು ಕ್ರಿಸ್ತನ ರಕ್ತದ ಮೂಲಕ ನಾವೇನಾಗಿದ್ದೀವಿ, ಪರಿಶುದ್ಧರಾಗಿದ್ದೀವಿ. ಆದ್ರೆ ನಮ್ಮ ದಿನನಿತ್ಯದ ಜೀವಿತದಲ್ಲಿ ಕೊನೆವರೆಗೂ, ಈ ಲೋಕದ ಯಾತ್ರೆ ಮುಗಿಯುವವರೆಗೂ ನಮ್ಮ ಹೃದಯ ಶುದ್ಧವಾಗಿರಬೇಕು ಎಂಬುದಾಗಿ ದೇವರು ಬಯಸ್ತಾನೆ. ಅಂಥವರು ಅವರು ದೇವರನ್ನು ನೋಡ್ತಾರೆ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರ. ಯಾಕಂತ ಹೇಳಿದ್ರೆ ಈ ಒಂದು ರಕ್ಷಣೆ ಕಾರ್ಯ ಆಗ್ಲಿ, ನಮ್ಮ ಹೃದಯ ಶುದ್ಧವಾಗಿಟ್ಟುಕೊಳ್ಳುವುದು ಇದು ಕ್ರಿಸ್ತನಿಂದ ಮಾತ್ರ ಸಾಧ್ಯ. ಯೇಸು ಕ್ರಿಸ್ತನ ಮೂಲಕ, ಅಂದ್ರೆ ದೇವರ ವಾಕ್ಯದ ಮೂಲಕ ಮಾತ್ರ ಇದು ಸಾಧ್ಯವಾಗುತ್ತದೆ. ಬದಲಾಗಿ ಈ ಲೋಕದ ಒಳ್ಳೆ ಆಲೋಚನೆಗಳಾಗ್ಲಿ, ಪಾಸಿಟಿವ್ ಥಿಂಗ್ಸ್ ಆಗ್ಲಿ, ಅವು ನಮ್ಮನ್ನು ಪರಿಶುದ್ಧತೆಗೆ ನಡೆಸುವುದಾರೋ ಲೌಕಿಕವಾಗಿ ಒಳ್ಳೆಯದೇ. ಆದ್ರೆ ಒಂದು ಮಾತಿಗೆ ಹೇಳ್ತದೆ, ಎವ್ರಿ ಗುಡ್ ಥಾಟ್ಸ್ ಆರ್ ನಾಟ್ ಗಾಡ್ ಥಾಟ್ಸ್ ಎಂಬುದಾಗಿ. ದೇವರಿಗೆ ಸ್ತೋತ್ರವಾಗಲಿ. ಮನುಷ್ಯನ ಹೃದಯ ಜೀವಿತ ಶುದ್ಧವಾಗಿರ್ಬೇಕಂದ್ರೆ ಮೊದಲು ನಮ್ಮ ಹೃದಯ ಏನಾಗಿರ್ಬೇಕು, ಶುದ್ಧವಾಗಿರ್ಬೇಕು. ಇಲ್ಲ ಅಂದ್ರೆ ಹೃದಯ ಹೇಗಿದೆಯೋ ಹಾಗೆ ಒಬ್ಬ ವ್ಯಕ್ತಿಯ ಜೀವಿತ ಇರುತ್ತದೆ ಎಂಬುದಾಗಿ ನಮ್ಮ ಬೈಬಲ್ ಹೇಳ್ತದೆ. ಜ್ಞಾನೋಕ್ತಿಗಳ ಪುಸ್ತಕ 23:7 ನೋಡ್ತೀವಿ, ಅವನು ತನ್ನ ಯೋಚನೆಯಂತೆ ಇದ್ದಾನೆ ಎಂಬುದಾಗಿ. ಅಂದ್ರೆ ನಮ್ಮ ಆಲೋಚನೆಗಳು ನಮ್ಮ ಜೀವಿತವನ್ನು ನಿರ್ಧರಿಸ್ತವೆ. ಹಾಗಾಗಿ ನಮ್ಮ ದೇವರ ವಾಕ್ಯಗಳು ನಮ್ಮ ಹೃದಯದಲ್ಲಿರುವುದಾದ್ರೆ ನಾವು ಪರಿಶುದ್ಧತೆಯಿಂದ ಪರಿಶುದ್ಧತೆಗೆ ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ. ಇದರ ಅರ್ಥ, ಅದಕ್ಕಾಗಿ ನಿರ್ಮಲ ಹೃದಯವುಳ್ಳವರು ಧನ್ಯರು, ಅವರು ದೇವರನ್ನು ನೋಡುವರು ಎಂಬುದಾಗಿ. ನೋಡಿ, ನಮ್ಮ ಹೃದಯ ಶುದ್ಧವಾಗಿ, ಅಂದ್ರೆ ದೇವರ ವಾಕ್ಯದ ಮೂಲಕ ಮಾತ್ರ. ಯಾಕಂದ್ರೆ ನಮ್ಮ ಈ ಲೋಕದಲ್ಲಿರುವಾಗ ನಮಗೆ ಲೋಕದ ಆಸೆಗಳು, ಕಣ್ಣಿನ ಆಸೆಗಳು, ಬದುಕು ಬಾಳಿನ ಡಂಬಗಳು ನಮ್ಮ ಹೃದಯದ ಒಳಗೆ ಪ್ರವೇಶ ಮಾಡಿ ಅವು ನಮ್ಮ ಜೀವಿತವನ್ನು ನಿಯಂತ್ರಿಸಿ ನಮ್ಮನ್ನು ಹಾಳು ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತವೆ. ಮನುಷ್ಯನ ಆಲೋಚನೆಗಳು, ಸೈತಾನನ ಆಲೋಚನೆಗಳು, ಇವೆಲ್ಲ. ಆದ್ರೆ ದೇವರ ಆಲೋಚನೆಗಳು, ದೇವರ ವಾಕ್ಯಗಳು ಮಾತ್ರ ನಮ್ಮನ್ನು ಪರಿಶುದ್ಧತೆಯಿಂದ ಪರಿಶುದ್ಧತೆಗೆ ನಡೆಸ್ತದೆ. ಅವುಗಳ ಮುಖಾಂತರ ಮಾತ್ರ ದೇವರನ್ನು ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. ಪ್ರಿಯರೇ, 12ನೇ ಅಧ್ಯಾಯ 45ನೇ ವಚನದಲ್ಲಿ ನಾವು ನೋಡುವಾಗ ದೇವರ ವಾಕ್ಯ ಹೇಳ್ತದೆ, ಮತ್ತು ನನ್ನನ್ನು ನೋಡುವವನು ನನ್ನನ್ನು ಕಳಿಸಿ ಕೊಟ್ಟಾತನನ್ನು ನೋಡುವವನಾಗಿದ್ದಾನೆ. ಅಂದ್ರೆ ದೇವರ ವಾಕ್ಯವೇ ಏನಾಗಿದೆ, ದೇವರಾಗಿದೆ. ನರಾವತಾರ ಎಂಬುವನು
ವಾಕ್ಯ ಎಂಬುವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ಎಂಬುದಾಗಿ ನಮಗೆ ದೇವರ ವಾಕ್ಯದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ನಾವು ಯೇಸುವನ್ನು ನೋಡುವರಾದ್ರೆ ನಾವು ದೇವರನ್ನು ನೋಡಿದ ಹಾಗೆ, ಅಂದ್ರೆ ಸ್ವತಃ ದೇವರು ದೇವಪುತ್ರನೂ ಆಗಿರುವ ಯೇಸು ಕ್ರಿಸ್ತನು ಯೇಸು ಕ್ರಿಸ್ತನ ವಾಕ್ಯಗಳನ್ನು ದೃಷ್ಟಿಸುವಾಗ ಮಾತ್ರ ನಾವು ದೇವರನ್ನು ನೋಡ್ಲಿಕ್ಕೆ ಸಾಧ್ಯ. ಇಲ್ಲವಾದ್ರೆ ಇಲ್ಲ ನಾನು ಶುದ್ಧವಾಗಿ ಇದ್ದೇನೆ, ನನ್ನ ಸ್ವನೀತಿಯಿಂದ ಅಥವಾ ಸ್ವಂತ ಆಲೋಚನೆಗಳಿಂದ ನಾವು ಹೃದಯವನ್ನು ನಾವು ಶುದ್ಧ ಇಟ್ಕೊಂಡಿದ್ದೇವೆ, ನಾವು ದೇವರನ್ನು ನೋಡಿ ಪರಲೋಕದ ದೇವರನ್ನು ನಾವು ನೋಡ್ಬೇಕಂದ್ರೆ ಯೇಸುವೇ ಮಾರ್ಗವಾಗಿದ್ದಾನೆ. ಯೇಸುವಿನ ಮೂಲಕವಾಗಿಯೇ ನಾವು ನೋಡ್ಲಿಕ್ಕೆ ಸಾಧ್ಯ ಹೊರತು ಇದು ಯಾವುದೇ ಪ್ರಪಂಚದ ಯಾವುದೇ ವ್ಯಕ್ತಿ ತನ್ನ ಸ್ವನೀತಿಯಿಂದಾಗಲಿ ತನ್ನ ಇಷ್ಟ ಬಂದ ಮಾರ್ಗದಿಂದಾಗಲಿ ತನ್ನ ಪುಣ್ಯ ಕ್ರಿಯೆಗಳಿಂದಾಗಲಿ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಬದಲಾಗಿ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಪಾಪ ವಿಮೋಚನೆ ಹೊಂದಿ ಪ್ರತಿನಿತ್ಯ ಯೇಸು ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡೆಯುವುದರ ಮೂಲಕ ಪರಿಶುದ್ಧತೆಯಿಂದ ಪರಿಶುದ್ಧತೆಗೆ ಜೀವಿಸುವುದರ ಮೂಲಕ ನಾವು ದೇವರನ್ನು ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಇಲ್ಲಿ ದೇವರ ವಾಕ್ಯದ ನಿರ್ಮಲ ಹೃದಯವುಳ್ಳವರು, ನಿರ್ಮಲ ಚಿತ್ತವುಳ್ಳವರು ಧನ್ಯರು, ಅವರು ದೇವರನ್ನು ನೋಡುವರು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ನಾವು ನೋಡ್ತೀವಿ ಇಬ್ರಿಯ ಬರೆದ ಪತ್ರಿಕೆ 12ನೇ ಅಧ್ಯಾಯ 14ನೇ ವಚನದಲ್ಲಿ ನೋಡ್ತೀವಿ, ನೀವು ಎಲ್ಲರ ಸಂಗಡ ಪರಿಶುದ್ಧತೆಯಿಂದ ಇರುವುದಕ್ಕೂ ಸಮಾಧಾನದಿಂದ ಇರುವುದಕ್ಕೂ ಪ್ರಯತ್ನ ಮಾಡ್ರಿ. ಯಾಕಂದ್ರೆ ಪರಿಶುದ್ಧತೆ ಇಲ್ಲದೆ ಯಾರು ದೇವರನ್ನು ಕಾಣುವುದಿಲ್ಲ. ನೋಡ್ರಿ, ನಮ್ಮ ದೇವರ ಮಕ್ಕಳ ಜೀವಿತದ ಒಂದು ಆರಂಭನೆ ಪರಿಶುದ್ಧತೆ. ಪಾಪ ಕ್ಷಮಾಪಣೆ ಉದ್ದೇಶ, ಪಾಪ ನೀತಿ ನ್ಯಾಯ ತೀರ್ಪಿನ ಒಂದು ಅರಿವಿನ ಉದ್ದೇಶ ನಾವು ಪರಿಶುದ್ಧತೆಯಿಂದ ನಮ್ಮ ಜೀವಿತ ಪರಿಶುದ್ಧತೆಯಿಂದ ಪರಿಶುದ್ಧತೆಗೆ ನಡೆಸಬೇಕೆಂಬುದೇ ದೇವರ ಚಿತ್ತವಾಗಿದೆ. ಅದಕ್ಕೆ ಪ್ರಕಟಣೆ ಪುಸ್ತಕದಲ್ಲಿ ನೋಡ್ತೇನೆ, ನೀತಿವಂತನು ಇನ್ನೂ ನೀತಿವಂತನಾಗಲಿ, ಪರಿಶುದ್ಧನು ಇನ್ನೂ ಪರಿಶುದ್ಧನಾಗಲಿ ಎಂಬುದಾಗಿ ಸ್ವತಃ ದೇವರು ಮನುಷ್ಯನ ಅವತಾರ ತಾಳಿ ಮನುಷ್ಯನಾಗಿ ನೋಡಿ ನಮ್ಮ ಹಾಗೆ ಮನುಷ್ಯ ಕುಮಾರನಾಗಿದ್ರು. ಆತನಿಗೆ ಹಸಿವೆ ಇತ್ತು, ನೀರಡಿಕೆ ಇತ್ತು, ಶೋಧನೆಗಳಿತ್ತು, ಬಯಕೆಗಳಿತ್ತು. ಆದ್ರೆ ಆತನು ಯಾವ ಪಾಪವನ್ನು ಮಾಡಲಿಲ್ಲ ಎಂಬುದಾಗಿ, ಆತನಲ್ಲಿ ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ ಎಂಬುದಾಗಿ 1 ಪೇತ್ರ 2ನೇ ಅಧ್ಯಾಯ 20ನೇ ವಚನದಿಂದ ನಾವು ನೋಡ್ತೇವೆ ಪ್ರಿಯರೇ. ಆದ್ದರಿಂದ ಇದು ನೋಡ್ರಿ, ದಾನಿಯೇಲನು ಕೂಡ ಯಾವ ದೋಷವಿಲ್ಲದವನಾಗಿ ಜೀವಿಸಿದ. ಅಂದ್ರೆ ಇದು ನಮಗೆ ಸಾಧ್ಯವಾಗುವಂಥದ್ದನ್ನು ದೇವರು ನಮಗೆ ಕೊಟ್ಟು ಹೋಗಿದ್ದಾರೆ. ನಮ್ಮ ಕರ್ತವ್ಯವನ್ನು ನಾವು ಮಾಡಲಿಕ್ಕೆ ದೇವರು ನಮಗೆ ಹೇಳಿ ಹೋಗಿದ್ದಾರೆ. ನಮಗೆ ಅಸಾಧ್ಯವಾಗಿರುವುದನ್ನು ದೇವರು ಮಾಡಿದ್ದಾರೆ, ಆದ್ರೆ ನಮಗೆ ಸಾಧ್ಯವಿರುವುದನ್ನು ನಾವು ಮಾಡಲೇಬೇಕು. ಆದ್ದರಿಂದ ದೇವರ ವಾಕ್ಯ ಹೇಳ್ತದೆ ನಮಗೆ, ನೋಡಿ, ನಮ್ಮ ಜೀವಿತ ಪರಿಶುದ್ಧವಾಗಿರ್ಬೇಕಂದ್ರೆ ಮೊದಲು ನಮ್ಮ ಹೃದಯ ಶುದ್ಧವಾಗಿರ್ಬೇಕು. ನಮ್ಮ ಹೃದಯ ಶುದ್ಧವಾಗಿರ್ಬೇಕು. ಅಂದ್ರೆ ಹೃದಯದಲ್ಲಿ ಹೊಟ್ಟೆ ಕಿಚ್ಚು, ಮತ್ಸರ ಇವ್ಯಾವು ಇರಬಾರ್ದು. ನೋಡ್ರಿ, ದೇವರ ವಾಕ್ಯಗಳು ನಮ್ಮ ಹೃದಯ ತುಂಬಿಕೊಳ್ಳುವುದಾದ್ರೆ ಅವಕ್ಕೆ ಸ್ಥಾನ ಇರುವುದಿಲ್ಲ. ನಾವು ಯಾವಾಗ ದೇವರ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ತುಂಬಿಸ್ತಾ ಇರ್ತೇವೋ ಬೇಡವಾದ ಸಂಗತಿಗಳು ಹೊರಗಡೆ ಹೋಗ್ತವೆ. ಅದು ಹೃದಯ ಖಾಲಿ ಇದ್ರೆ ಅದು ಪ್ರಾಪಂಚಿಕ, ಲೌಕಿಕವಾದ, ಮಾನಸಿಕವಾದ ಸೈತಾನನ ಎಲ್ಲ ಆಲೋಚನೆಗಳು ತುಂಬಿಕೊಳ್ತವೆ. ಆದ್ರೆ ದೇವರ ವಾಕ್ಯ ಏನಾಗ್ತದೆ, ದೇವರ ವಾಕ್ಯ ನಾವು ಶೇಖರಿಸಿಟ್ಟುಕೊಳ್ಳುವುದಾದ್ರೆ, ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳುವುದಾದ್ರೆ ಅದು ಏನ್ ಮಾಡ್ತದೆ, ಎಲ್ಲವನ್ನು ತೆಗೆದು ಓಡಿಸ್ಲಿಕ್ಕೆ ಶಕ್ತಿಯುತವುಳ್ಳದಾಗಿದೆ. ಯಾಕಂದ್ರೆ ದೇವರ ವಾಕ್ಯವೇ ದೇವರಾಗಿದೆ, ಸಜೀವವುಳ್ಳದ್ದಾಗಿದೆ, ಕಾರ್ಯ ಸಾಧಕವಾಗಿದೆ, ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾದದ್ದಾಗಿದೆ. ಅದು ಮನುಷ್ಯರ ಮಾತಲ್ಲ, ಅದು ದೇವರ ಮಾತಾಗಿದೆ ಪ್ರಿಯರೇ. ಆಮೇಲೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ನಾವು ನೋಡ್ತೇವೆ ಈ 1 ಯೋಹನನ ಪತ್ರಿಕೆ ಎಲ್ಲಿ 3ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡುವಾಗ ದೇವರ ವಾಕ್ಯ ಈ ರೀತಿ ಹೇಳ್ತದೆ, ಯಾಕಂದ್ರೆ ಆತನಿರುವ ಪ್ರಕಾರವೇ ಆತನನ್ನು ನೋಡುವೆವು, ಆತನ ಮೇಲೆ ಈ ನಿರೀಕ್ಷೆಯನ್ನು ಇಟ್ಟಿರುವ ಪ್ರತಿಯೊಬ್ಬನು ಕ್ರಿಸ್ತನು ಶುದ್ಧನಾಗಿರುವಂತೆಯೇ ತನ್ನನ್ನು ಶುದ್ಧಪಡಿಸಿಕೊಳ್ಳುತ್ತಾನೆ, ಶುದ್ಧ ಮಾಡಿಕೊಳ್ತಾನೆ. ದೇವರು ನಮ್ಮನ್ನು ಕ್ಷಮಿಸಿದಾನೆ. ಆದ್ರೆ ದೇವರ ವಾಕ್ಯದ ಮೂಲಕವಾಗಿ ನಾವು ಏನ್ ಮಾಡಬೇಕು, ನಮ್ಮನ್ನು ಕ್ರಿಸ್ತನ ಮಾರ್ಗದಲ್ಲಿ ನಡೆಯುವುದರ, ವಾಕ್ಯವನ್ನು ಗಮನಿಸಿ ನಡೆಯುವುದರ ಮೂಲಕ ನಾವು ಪರಿಶುದ್ಧತೆಯಿಂದ ಪರಿಶುದ್ಧತೆಗೆ ನಾವು ಜೀವಿಸಬೇಕೆಂಬುದಾಗಿ ದೇವರ ವಾಕ್ಯವಾಗಿ ತಾತ್ಪರ್ಯವಾಗಿದೆ ಪ್ರಿಯರೇ. ದೇವರಿಗೆ ಸ್ತೋತ್ರ. ಅದಕ್ಕಾಗಿ 119ನೇ ಕೀರ್ತನೆ 9ನೇ ವಚನ ಏನಿರ್ತದೆ, ಒಬ್ಬ ಯೌವನಸ್ಥನು ತನ್ನ ನಡತೆಯನ್ನು ಯಾವುದರಿಂದ ಶುದ್ಧಪಡಿಸಿಕೊಳ್ಳುವನು, ದೇವರ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ.
ದೇವರ ವಾಕ್ಯಗಳನ್ನು ಗಮನಿಸಬೇಕಂದ್ರೆ ನಾವು ಏನ್ ಮಾಡ್ಬೇಕು? ಮೊದಲು ನಮ್ಮ ಹೃದಯದಲ್ಲಿ ದೇವರ ವಾಕ್ಯಗಳು ಸಮೃದ್ಧಿಯಾಗಿ ವಾಸ ಮಾಡಬೇಕು. ದೇವರಿಗೆ ಸ್ತೋತ್ರವಾಗಲಿ. ಅದಕ್ಕೆ ಕೊಲೊಸ್ಯ 3:16 ನೋಡ್ತೀವಿ, ನಿಮ್ಮಲ್ಲಿ ಕ್ರಿಸ್ತನ ವಾಕ್ಯವು ಸಮೃದ್ಧಿಯಾಗಿ ವಾಸ ಮಾಡಲಿ ಎಂಬುದಾಗಿ. ಅದರ ಅರ್ಥ ನಾವು ಆತನ ವಾಕ್ಯದಲ್ಲಿ ನೆಲೆಗೊಂಡವರಾಗಿರಬೇಕು. ಆತನ ವಾಕ್ಯದಲ್ಲಿ ನೆಲೆಗೊಂಡವರಾದ್ರೆ ನಾವು ಶಿಷ್ಯರಾಗ್ತೇವೆ. ಶಿಷ್ಯರಾದ್ರೆ ನಾವು ಸತ್ಯವನ್ನು ತಿಳಿದುಕೊಳ್ತೇವೆ. ಸತ್ಯವನ್ನು ತಿಳಿದುಕೊಂಡ್ರೆ ನಾವು ಸತ್ಯದಿಂದ ಬಿಡುಗಡೆ ಹೊಂತೇವೆ. ಯೋಹಾನನ ಬರೆದ ಸುವಾರ್ತೆ 8:32 ನೋಡ್ತೇವೆ. ದೇವರಿಗೆ ಸ್ತೋತ್ರವಾಗಲಿ. ಯಾರು ನನ್ನ ವಾಕ್ಯದಲ್ಲಿ ನೆಲೆಗೊಂಡಿರುವುದಾದ್ರೆ ನೀವು ನನ್ನ ಶಿಷ್ಯರಾಗಿದ್ದು ನೀವು ಸತ್ಯವನ್ನು ತಿಳಿದುಕೊಳ್ಳುವಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ ಎಂಬುದಾಗಿ ಇಲ್ಲಿ ವಚನದಲ್ಲಿ ನೋಡ್ತೇವೆ. ಬಿಡುಗಡೆ ಯಾವುದರಿಂದ? ಪಾಪದಿಂದ, ವಂಚನೆಯಿಂದ, ಶರೀರದ ಆಶೆಯಿಂದ, ಕಣ್ಣಿನ ಆಶೆಯಿಂದ, ಬದುಕು ಬಾಳಿನ ಡಂಬದಿಂದ, ಲೋಕದಿಂದ ಹುಟ್ಟಿದ ಎಲ್ಲಾ ಸಂಗತಿಗಳಿಂದ ಬಿಡುಗಡೆ. ಕ್ರಿಸ್ತನೊಂದಿಗೆ ಐಕ್ಯವಾಗಿ ಜೀವಿಸಿ ಪರಲೋಕದ ಮೇಲೆ ದೃಷ್ಟಿ ಇಟ್ಟು ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ ಪ್ರಿಯರೇ. ಆದ್ದರಿಂದ ಇಲ್ಲಿ ನಾವು ನೋಡ್ತೇವೆ, ನಿರ್ಮಲ ಚಿತ್ತವುಳ್ಳವರು ಧನ್ಯರು, ನಿರ್ಮಲ ಹೃದಯವುಳ್ಳವರು ಧನ್ಯರು. ಅದಕ್ಕೆ ಯೆರೆಮೀಯ ಗ್ರಂಥದಲ್ಲಿ 17:9 ಹೃದಯವು ಎಲ್ಲಕ್ಕಿಂತಲೂ ವಂಚಕ, ವಾಸಿಯಾಗದ ರೋಗಕ್ಕೆ ಒಳಗಾಗದೆ, ಗುಣವಾಗದ ರೋಗಕ್ಕೆ ಒಳಗಾಗಿದೆ ಎಂಬುದಾಗಿ ಅದನ್ನು ಬಲ್ಲವರು ಯಾರು ಎಂಬುದಾಗಿ ದೇವರ ವಾಕ್ಯ. ಅದನ್ನು ಬಲ್ಲವರು ಯೇಸು ಕ್ರಿಸ್ತನು. ದೇವರ ವಾಕ್ಯ ಮಾತ್ರ ಪ್ರಿಯರೇ. ದೇವರ ವಾಕ್ಯ ನಮ್ಮನ್ನು ವಿವೇಚಿಸಿ ನಡೆಯಬೇಕಾದ ಮಾರ್ಗದಲ್ಲಿ ನಮ್ಮನ್ನು ಕಟಾಕ್ಷಿಸಿ ಆಶೀರ್ವದಿಸಿ ಮಾರ್ಗವನ್ನು ತಿಳಿಸ್ತದೆ. ನಮಗೆ ನಮ್ಮ ಸಂಗಡ ಮಾತನಾಡ್ತದೆ. ನಾವು ನಡೆಯುವಾಗ ಇದೇ ಮಾರ್ಗ, ಇದರಲ್ಲೇ ನಡೆ, ಎಲ್ಲಿ ತಿರುಗಬೇಕು, ಎಲ್ಲಿ ನೇರವಾಗಿ ಹೋಗಬೇಕು, ಅದು ನಮಗೆ ಏನ್ ಮಾಡ್ತದೆ? ಮಾರ್ಗದರ್ಶನ ಮಾಡುತ್ತದೆ. ಅದು ದಿಕ್ಸೂಚಿಯಾಗಿ. ಒಂದು ಹಡಗಿಗೆ, ಒಂದು ಸಮುದ್ರದಲ್ಲಿ ಒಂದು ಹಡಗು ಚಲಿಸಬೇಕಾದ್ರೆ ಅದಕ್ಕೆ ದಿಕ್ಸೂಚಿ ಇಲ್ಲ ಅಂದ್ರೆ ಮಾರ್ಗ ಗೊತ್ತಾಗಲ್ಲ. ಹಾಗೆ ಒಬ್ಬ ಮನುಷ್ಯನಿಗೆ ದೇವರ ವಾಕ್ಯಗಳು ಅವನ ಹೃದಯದಲ್ಲಿ ಇಲ್ಲ ಅಂದ್ರೆ ಅವನ ಜೀವಿತ ಹೆಂಗೆ ಹೋಗ್ಬೇಕು, ಎಲ್ಲಿ ಹೋಗ್ಬೇಕು ಎಂಬುದಾಗಿ ಅರ್ಥವಾಗುವುದಿಲ್ಲ ಪ್ರಿಯ. ಅದಕ್ಕೆ ಕೀರ್ತನೆಗಾರನು ಹೇಳ್ತಾನೆ 119 ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ದಾರಿಗೆ ಬೆಳಕಾಗಿದೆ ಎಂಬುದಾಗಿ. ನೋಡ್ರಿ, ಹೃದಯದಲ್ಲಿ ದೇವರ ವಾಕ್ಯ ಇದ್ರೆ ನಮಗೆ ದೀಪವಾಗಿರ್ತದೆ, ನಮ್ಮ ದಾರಿಗೆ ಬೆಳಕಾಗಿರ್ತದೆ. ಅದು ನಮ್ಮ ಹೃದಯವನ್ನು ಶುದ್ಧವಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಅವಾಗ ನಾವು ದೇವರನ್ನು ನೋಡ್ಲಿಕ್ಕೆ, ದೇವರನ್ನು ದೃಷ್ಟಿಸ್ಲಿಕ್ಕೆ, ದೇವರ ಕಾರ್ಯಗಳನ್ನು, ರಹಸ್ಯಗಳನ್ನು, ದೇವರ ಮರ್ಮಗಳನ್ನು ತಿಳಿಯಲಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಂತ ತಾತ್ಪರ್ಯ, ನಿರ್ಮಲ ಹೃದಯವುಳ್ಳವರು ಧನ್ಯರು, ಅವರು ದೇವರನ್ನು ನೋಡುವರು ಎಂಬುದಾಗಿ. ದೇವರನ್ನು ನೋಡುವರಾದ್ರೆ ಪ್ರಿಯರೇ, ನಮ್ಮ ಮುಖ ಪ್ರಕಾಶಮಾನವನ್ನು ಹೊಂದುತ್ತದೆ, ಲಜ್ಜೆಯಿಂದ ಕೆಡುವುದೇ ಇಲ್ಲ. 34ನೇ ಕೀರ್ತನೆಯಲ್ಲಿ ನೋಡ್ತಾರೆ, ಯಾರು ಆತನನ್ನು ದೃಷ್ಟಿಸಿದರು ಅವರ ಮುಖವು ಪ್ರಕಾಶಮಾನವನ್ನು ಹೊಂದುತ್ತದೆ, ಲಜ್ಜೆಯಿಂದ ಕೆಡುವುದೇ ಇಲ್ಲ ಎಂಬುದಾಗಿ. ನೀವು ಪ್ರಕಾಶಮಾನವಾಗಿ ಲೋಕದಲ್ಲಿ ಬೆಳಕಾಗಿ ಆಶೀರ್ವದಿಸಲ್ಪಟ್ಟವರಾಗಿ ಜೀವಿಸಬೇಕಾ? ಹಾಗಾದ್ರೆ ನಮ್ಮ ಹೃದಯ ಶುದ್ಧವಾಗಿರಲಿ. ದೇವರಿಗೆ ಸ್ತೋತ್ರವಾಗಲಿ. ನಾವು ಇನ್ನೊಂದು ವಾಕ್ಯವನ್ನು ಅಪೊಸ್ತಲ ಕೃತ್ಯಗಳು 15ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡ್ತೇವೆ. ಏನಂತ ಹೇಳಿದ್ರಾದ್ರೆ ಅಲ್ಲಿ ಹೇಳ್ತದೆ, ಇದಲ್ಲದೆ ಆತನು ನಮಗೂ ಅವರಿಗೂ ಏನು ಭೇದ ಮಾಡದೆ ಅವರ ಹೃದಯಗಳನ್ನು ನಂಬಿಕೆಯ ಮೂಲಕವಾಗಿ ಶುದ್ಧೀಕರಿಸಿದನು. ಅಂದ್ರೆ ಲೋಕದಲ್ಲಿರುವಂತಹ ಯಾವುದೇ ವ್ಯಕ್ತಿ ಆಗಿರ್ಬೋದು, ಅವನ ಹೃದಯ ಶುದ್ಧೀಕರಿಸಲ್ಪಡಬೇಕಂದ್ರೆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದರ ಮೂಲಕ, ಯೇಸು ಕ್ರಿಸ್ತನ ವಾಕ್ಯಗಳ ಮೂಲಕ, ಯೇಸು ಕ್ರಿಸ್ತನ ದೃಷ್ಟಿಸಿ ನಡೆಯುವುದರ ಮೂಲಕ ಪರಿಶುದ್ಧತೆಯಿಂದ ಜೀವಿಸಲಿಕ್ಕೆ ಸಾಧ್ಯ. ನಮ್ಮ ಹೃದಯ ಶುದ್ಧಿ ಇದ್ರೆ ನಮ್ಮ ಜೀವನ ಶುದ್ಧವಾಗಿರ್ತದೆ. ನಮ್ಮ ಜೀವನ ಶುದ್ಧವಾಗಿದ್ರೆ ನಾವು ಪರಲೋಕದ ದೇವರಿಂದ ಮೆಚ್ಚುಗೆಯನ್ನು ಹೊಂದಿಕೊಳ್ತೇವೆ, ಪರಲೋಕದ ದೇವರನ್ನು ನೋಡ್ತೇವೆ, ಪರಲೋಕ ರಾಜ್ಯಕ್ಕೆ, ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗ್ತೇವೆ. ಹಾಗಾಗುವಂತೆ ದೇವರು ಸಹಾಯ ಮಾಡಲಿ. ಪರಿಶುದ್ಧತೆಯಿಂದ ಪರಿಶುದ್ಧತೆಗೆ ಜೀವಿಸೋದಕ್ಕೆ ಸಹಾಯ ಮಾಡಲಿ. ನಮ್ಮ ಹೃದಯವನ್ನು ಜಾಗರೂಕತೆಯಿಂದ ಅದನ್ನು ಇಟ್ಟುಕೊಳ್ಳುವಂತೆ, ಪರಿಶುದ್ಧತೆಯಿಂದ ಇಟ್ಟುಕೊಳ್ಳುವುದಕ್ಕೆ ದೇವರು ಸಹಾಯ ಮಾಡಲಿ ಎಂಬುದಾಗಿ ಈ ಮೂಲಕ ನಾವು ಪ್ರಾರ್ಥಿಸುವವರಾಗಿದ್ದೇವೆ. ಈ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಸ್ತೋತ್ರ ಸ್ವಾಮಿ. ಈ ಸಂದೇಶವನ್ನು ನೋಡುತ್ತಿರುವವರು ಕರ್ತನೆ ಸ್ತೋತ್ರ, ಅವರ ಹೃದಯ ತುಂಬ ನಿನ್ನ ವಾಕ್ಯಗಳನ್ನು ಸಮೃದ್ಧಿಯಾಗಿ ವಾಸ ಮಾಡುವಂತೆ ಕೃಪೆ ಕೊಡು. ಅದರ ಮೂಲಕವಾಗಿ ಹೃದಯ ಶುದ್ಧ ಇಟ್ಟುಕೊಳ್ಳುವುದರ ಮೂಲಕ ಜೀವಿತ ಶುದ್ಧವಾಗಿರಲಿ ಪ್ರಾರ್ಥನೆ ಮಾಡ್ತೀನಿ. ಯಾಕಂದ್ರೆ
ಜೀವಿತ ಯಾರು ಪರಿಶುದ್ಧತೆಯಿಂದ ಜೀವಿಸ್ತಾರೋ ಅವರನ್ನು ದೇವರು ಮೆಚ್ಚುವಂತವರಾಗಿದ್ದಾರೆ. ದೇವರೇ, ಇದು ನಮ್ಮ ಸ್ವಶಕ್ತಿಯಿಂದಾಗಲಿ ಸ್ವಪ್ರಯತ್ನದಿಂದ ಆಗಲಿ ಅಲ್ಲಪ್ಪ ಸ್ವಾಮಿ. ಇದು ದೇವರೇ ಯೇಸುವೆ, ನಿನ್ನ ಮಾರ್ಗದ ಮೂಲಕವಾಗಿ ಪವಿತ್ರಾತ್ಮನ ಸಹಾಯದಿಂದ ನಿನ್ನ ವಾಕ್ಯದ ಮೂಲಕವಾಗಿ ಆಗಿದೆ ಸ್ವಾಮಿ. ನಮ್ಮ ಪ್ರಯತ್ನ ನಿನ್ನ ವಾಕ್ಯವನ್ನು ದೃಷ್ಟಿಸಿ, ನಿನ್ನ ವಾಕ್ಯವನ್ನು ಧ್ಯಾನಿಸಿ, ಪ್ರಾರ್ಥಿಸಿ ನಿನ್ನನ್ನೇ ನೋಡುವುದು ನಮ್ಮ ಪ್ರಯತ್ನವಾಗಿದೆ. ಯಸ್, ಈ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದೆವು, ಪರಲೋಕದ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.